ಅದಕ್ಕೆ ಆಗಿದ್ದೆಲ್ಲ ಒಂಥರ ಒಳ್ಳೇದಾಯಿತು. ನೀವು ಪ್ರೆಗ್ನೆಂಟ್ ಅನ್ನೋ ವಿಷಯ ಈಗತ್ತೆ ಗೊತ್ತಾಗಿದ್ರೆ ದೊಡ್ಡ ಸಮಸ್ಯೆನೇ ಆಗಿರೋದು. ಇಲ್ಲ ಸ್ನೇಹ, ಈ ವಿಷಯ ಹೇಗಿದ್ರೂ ಪ್ರಾಬ್ಲಮ್ಮೇ. ನಾವು ನಿಜವಾಗ್ಲೂ ಸಿಕ್ಕಾಕೋತೀವಿ. ಅದಕ್ಕೆ ಇಷ್ಟೊಂದು ಭಯ ಯಾಕೆ? ಈಗ ನಮಗೆ ಸಿಕ್ಕಿರೋ ಟೈಮ್ನ ನಾವು ಬ್ರೀದಿಂಗ್ ಸ್ಪೇಸ್ ಥರ ಇಟ್ಕೊಂಡು ಆದಷ್ಟು ಬೇಗ ಅಣ್ಣಯ್ಯಂಗೆ ವಿಷಯ ಹೇಳಲೇಬೇಕು. ಅದಕ್ಕೆ ನೀವು ಹೆದರ್ಕೋಬೇಡಿ. ಏನೇ ಆದರೂ ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ. ಸ್ನೇಹ, ಅವ್ವ ಒಂದು ಚಿಕ್ಕ ವಿಷಯಕ್ಕೆ ಅವ್ರ ಅಮ್ಮನ ಹತ್ರ ಮಾತು ಬಿಟ್ಟಿದ್ರು. ಇನ್ನು ನಾನು ಇಷ್ಟು ದೊಡ್ಡ ವಿಷಯ ಮುಚ್ಚಿಟ್ಟಿದ್ದೀನಿ ಅಂದರೆ ಬಹುಶಃ ನನ್ನ ಮುಖನೂ ನೋಡಲ್ಲ ಅನ್ಸುತ್ತೆ. ಸುಮ್ಮನೆ ನೀವೇ ಯಾಕೆ ಏನೇನೋ ಅನ್ಕೋತೀರಾ? ಹಾಗೆಲ್ಲ ಏನೂ ಆಗಲ್ಲ. ನಾನು ಕ್ಷಮಿಸ್ಬಿಡು ಕಂದ. ನೀನು ನೋಡೋ ಖುಷಿಗಿಂತ ಆತ್ರಕ್ಕಿಂತ ನೀನು ಯಾಕೆ ಅದಕ್ಕೆ ಬಿಡ್ತು ಅನ್ನಿ. ನಂಗೆ ಕೇಳಿಸ್ಕೊಳ್ಳೋಕ್ಕೇನೆ ತುಂಬ ದುಃಖ ಆಗ್ತಿದೆ. ನಾವು ಮಾಡಿರೋ ತಪ್ಪುಗಳಿಗೆ ಪಾಪ ಮಗುಗೆ. ನೀನು ಮಾಡಿದ ತೆಪ್ಪು ಹೆಂಗಾಯ್ತೈತೆ ಸ್ನೇಹ? ಗಂಡ ಹೆಂಡ್ರ ಮಧ್ಯೆ 1000 ಇರ್ಬೋದು, ಆದರೆ ಅದನ್ನೇ ಸಾಧಿಸ್ಕೊಂಡು ಕುಂತ್ಕೊಳ್ಳೋಕ್ಕಾಯ್ತೈತಾ? ನಿನ್ನ ಅವನ ಜಾಗದಾಗ ನಿಂತು ಈ ಮಾತು ಹೇಳ್ತೀವಿ. ಏನು ಇವರು ಹಿಂಗೆ ಮಾತಾಡ್ತಾವ್ರಲ್ಲ ಅಂತ ನಿಂಗೆ ಅನ್ನಿಸ್ಬೋದು, ಆದರೂ ಹೇಳ್ತೀನಿ, ಗಂಡನ ಮನಸ್ಸು ಗೆಲ್ಲೋದಕ್ಕೆ ಮಗು ಆಗೋದು ಒಂದು ಕಾರಣನೇ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋಗಂಟ ಅಂತ ಅಷ್ಟೆಲ್ಲದೆ ಹೇಳೋರ. ನೀನುವೇ ನಮ್ಮ ರಾಧ ನನಗೆ. ಅದಕ್ಕೆ ತಾನೇ ನಿಜ ಹೇಳೋದಕ್ಕೆ ವ್ಯಾಸರ ಮಾಡ್ಕೊಬೇಡ. ಇಲ್ಲಮ್ಮ, ಹಾಗೆಲ್ಲ ಏನೂ ಇಲ್ಲ. ನೀವು ನೊಂದ್ಕೋಬೇಡಿ. ಸರೋಜಾ, ಸ್ನೇಹ ತಕ್ಕ ಇದನ್ನ ಕುಡಿ, ಒಸಿ ನಿರಾಳ ಅನಿಸ್ತೈತೆ. ಬಸ್ಸು, ಯಾಕೋ ಸ್ನೇಹ ನಿನ್ನ ಮಾತೆ ಕೇಳೋದು ಅಂತ ನನಗೆ ಅನಿಸ್ತೈತೆ. ತಕ ನೀನೇ ಕೊಡು. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲಮ್ಮ, ನಾನು ಆಮೇಲೆ ಕುಡಿತೀನಿ. ಸ್ನೇಹ, ನಂಗೆ ಸಖತ್ ಖುಷಿ ಆಗ್ತಿದೆ. ಆದರೂ ಈ ಟೈಮಲ್ಲಿ ಮಾವ ನಿನ್ನ ಜೊತೆ ಇರಬೇಕಿತ್ತಲ್ವಾ? ನೀನು ಮಾವನ ಮಿಸ್ ಮಾಡ್ಕೋತಿದ್ಯಾ? ಅಮ್ಮ ಮಗಳಿಬ್ರಿಗೂ ಎಷ್ಟು ಒಳ್ಳೆ ಮನಸ್ಸು. ನಾನು ನಿನ್ನ ಜಾಗದಲ್ಲಿ ಇರೋದ್ರಿಂದ ನೀನು ಸಫರ್ ಆಗ್ತಿದ್ಯಾ ಅಂತ ಗೊತ್ತಿದ್ರು ಇಷ್ಟೊಂದು ಖುಷಿಯಾಗಿರೋಕ್ಕೆ ಸಾಧ್ಯನಾ ರಾಧಾ? ಮಾವನ ಖುಷಿನೇ ನನ್ನ ಖುಷಿ. ನಗು ನಗು. ಈ ನಗು ನಿನ್ನ ಮುಖದ ಮೇಲೆ ಆದಷ್ಟು ಬೇಗ ಮಾಯ ಆಗೋಂಗೆ ನಾನು ಮಾಡ್ತೀನಿ. ಬಾರಾದ ಹೋಗಮ್ಮ, ಅವಳು ಹಸಿ ವಿಶ್ರಾಂತಿ ತಗೊಳ್ಳಿ, ಆಮ್ಯಾಕೆ ಬರಮ್ಮ. ಹಲೋ ಸ್ನೇಹ, ಹೆಂಗಿದ್ಯಾ ಅವಿ? ಅಕ್ಕ, ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಾ? ಏನು ಮಾಡ್ತಿದ್ಯಾ? ಬಾಬಾ ಹೇಗಿದ್ದಾರೆ? ಅಯ್ಯೋ ಅದೆಲ್ಲ ಬಿಡು, ನೀನು ಹೆಂಗಿದ್ಯಾ? ಸ್ನೇಹ, ತಲೆ ತಿರುಗು ವಾಕರ್ಗೆ ಏನಾರು ಗೊತ್ತಾಯ್ತೇನವ? ಹಂಗೇನಾರಾದ್ರೆ ಗಾಬರಿ ಆಗ್ಬೇಡ ಮಗ. ಇಂಥ ಹೊತ್ನಾಗೆ ಇದೆಲ್ಲನೂ ಸಹಜನೇ ಗೊತ್ತೈತಲ್ಲ. ಆಮೇಲೆ ನಿಂಗೆ ಅನ್ನ ತಿನ್ನಕ್ಕೆ ಆಗಕ್ಕಿಲ್ಲ ಅಂತಂದರೆ ನಿನ್ನ ಮನಸ್ಸು ಏನು ಕೇಳ್ತದೋ ಅದನ್ನೇ ಮಾಡಿಸ್ಕೊಂಡು ತಿನ್ನು ಏನೋ. ಆಮೇಲೆ ಇದು ಕಣವ, ಇದು ಉಷ್ಣದ ಪದಾರ್ಥ ಐತಲ್ಲ, ಈ ಎಳ್ಳು ಪರಂಗಿ ಹಣ್ಣು ಇವೆಲ್ಲ ತಿನ್ಬೇಡ ಕಣ್ತಾಯಿ. ಅಯ್ಯೋ ಅವ್ವ, ನಾನು ಆಮೇಲೆ ಚಾಮುಂಡವನ ಫೋಟೋನ ಯಾವಾಗೂ ತಗ್ದಿನ ಕೆಳಗೆ ಇಕ್ಕ ಏನೋ. ಆಮೇಲೆ ಇದು ವಾಕರ್ಕೆ ಬಂದಾಗ ನಿಂಬೆಹಣ್ಣು ಮೂಸ್ ನೋಡು, ವಾಕರ್ಕೆ ನಿಂತೋಯ್ತದೆ. ಇಲ್ಲಾಂದರೆ ಈ ವಿಳೆದೆಲ್ಲ ಐತಲ್ವ, ಅದನ್ನ ಗಸ 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 ಹಾಕೊಂಡು ನುಂಗ್ಬಿಡು, ಸರೋಯ್ತದೆ. ಗೊತ್ತಾಯ್ತಲ್ಲ. ಆಮೇಲೆ ಈ ದಡ್ರ ದಿಮ್ಮಿ ಹಂಗೆ ನೀನು ಮ್ಯಾಕು ಕೆಳಕು ಓಡಾಡ್ಬೇಡ ಮಗ, ಸರಿಯಾಗಿ ನೋಡ್ಕ ಆಯ್ತಾ? ಅವ್ವ, ನನ್ನ ಮಾತನ್ನ ಒಂದು ನಿಮಿಷ ಕೇಳಿಸ್. ನಾನು
ಇನ್ನೊಂದು ಹೇಳೋದೇ ಮರ್ತುಬಿಟ್ಟೆ ಕಣೆ ಮಗನೇ. ಆ ಅಳಿಯೋ ಅಂದರೆ ಬೇರೆ ಮನೆಯಾಗಿಲ್ಲ, ನೀನು ಗಾಡಿ ತಗೊಂಡು ಎಲ್ಲೊಂದ್ರಲ್ಲಿ ಹೋಗ್ಬಿಡ್ಬೇಡವ. ನಾನು ಬರ್ತೀನಿ, ನಿಮ್ಮ ಮನೆಗೆ ಬರ್ತೀನಿ, ಬಂಗಾರಮ್ಮನವ್ರతో ಮಾತಾಡ್ತೀನಿ, ನೀನು ಇಲ್ಲಿ ಕರ್ಕೊಂಬರ್ತೀನಿ. ಹಾಂ ಆಯಿತಾ? ಏನು ಬೇಕಾಗಿಲ್ಲ, ನಾನು ಬರಲ್ಲ. ಅಲ್ಲ ಕಣವಿ, ಇಂಥ ಹೊತ್ನಾಗ ಹೆಣ್ಮಕ್ಳು ಏನೋ ಅವ್ರನ್ನ ತುಂಬ ನೆನ್ಪು ಮಾಡ್ಕೋತಾರೆ, ಆದರೆ ನನಗೆ ಅದೃಷ್ಟ ಇಲ್ವಲ್ಲ. ಎಲ್ಲ ಗೊತ್ತಿರೋಳು ನೀನು, ಇಂಥ ಹೊತ್ನಾಗ ಹಿಂಗೆ ಕೋಪ ಮಾಡ್ಕೊಬೇಡ ಕಣವಿ. ಅಲ್ಲ ಅವ, ನೀನು ನನ್ನ ಬಗ್ಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಲ್ಲಿ ನಿನಗೆ ಬೇಕಾದವ್ರು ನಿನ್ನ ಜೊತೆ ಇದ್ದಾರೆ ಅಂದಮೇಲೂ ನನ್ನ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಖುಷಿಯಾಗಿರಿ, ನಾನು ಫೋನ್ ಇಡ್ತೀನಿ. ಕಮ್ಮಿ ಇಷ್ಟಕ್ಕೆಲ್ಲ ಕಾರಣ ನನ್ನ ಸ್ವಾರ್ಥದಿಂದನೇ, ಹಂಗಂತ ನಾನು ನೊಂದ್ಕೊಳಕ್ಕಿಲ್ಲ. ಒಂದಲ್ಲ ಒಂದು ದಿನ ನನಗೆ ಕ್ಷಮಿಸಿ ಈ ಮನೆಗೆ ಬಂದೇ ಬರ್ತಾಳೆ ಅಂತ ನನ್ನ ನಂಬಿಕೆ ಐತಿ. ಹೌದತ್ತೆ, ಎಲ್ಲದಕ್ಕೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮಾವ ಇವಾಗ ಈ ಪರೀಕ್ಷೆ ಬರೆದಾಗಿದೆ, ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡಬೇಕಷ್ಟೆ. ಓ ಮುರಳಿ, ಮರ್ತ್ಬಿಟ್ರಾ? ಸಬ್ಜೆಕ್ಟ್ HODಗೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂತ ಸರ್ಕ್ಯುಲರ್ ಬಂದಿದೆ. ಓ ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ಹೌದು, ಈ ವೀಕೆಂಡ್ ಬೇರೆ ಎಕ್ಸಾಮ್ ಇದೆ. ಹೌದು, ನಾನು ಸ್ವಲ್ಪ ಪ್ರಿಪೇರ್ ಆಗಕ್ಕೆ ಟೈಮ್ ಬೇಕು. ನಾನು ನಾಳೆನೇ ಹೊರಡ್ತೀನಿ. ಸರಿ ವಿನೋತ್ ಅವರೇ, ನೀವು ಹೋಗಿರಿ, ನಾನು ಬಂದು ಜಾಯ್ನ್ ಆಗ್ತೀನಿ. ಸಾರ್ಥಕತೆ ಅಂದರೆ ಇದು ಅಣ್ಣ ಸ್ವಾಮಿಗಳೇ. ನಾನು ದೇವ್ರು ನೋಡ್ತಾ ನಂಗೆ ಬೇಕಾಗಿರೋದನ್ನೆಲ್ಲ ಬಿರ್ಬಿರ್ನೇ ಬೇಡ್ಕೊಂಬಿಟ್ಟೆ. ಹೌದು, ನಾನು ಕೂಡ ಅಷ್ಟೇ. ಆದರೂ ಸ್ವಾಮಿಗಳೇ, ನನಗೆ ಫಸ್ಟ್ ಮಾಲೆ ಹಾಕಿದಾಗ ಏನು ಅನಿಸಿಲ್ಲ. ಆದರೆ ಅಯ್ಯಪ್ಪ ಸ್ವಾಮಿ ದರ್ಶನ ಆದಮೇಲೆ ಉಂಟಲ್ಲ, ಮೈಯೆಲ್ಲ ರೋಮಾಂಚನ ಆಯಿತು, ಗೊತ್ತುಂಟ? ದೇವ್ರು ಅನ್ನೋದು ಅನುಭವ ಅಲ್ವೇ? ನಾನು ದೇವ್ರ ನೋಡಿ ಏನೋ ಕೇಳ್ಕೊಬೇಕು ಅಂತ ಬಂದೆ, ಆದರೆ ಅಯ್ಯಪ್ಪ ಸ್ವಾಮಿ ನೋಡಿ ಕಣ್ ತುಂಬಿಕೊಂಡೆ ಹೊತ್ತು ಬಾಯಿನಾಗ ಒಂದು ಶಬ್ದನೂ ಬಂದಿಲ್ಲ. ಹಂಗಾರೆ ದೇವ್ರ ತವ ನೀವು ಏನು ಕೇಳ್ಕೊಳ್ಳಿಲ್ವ ಅಣ್ಣ ಸ್ವಾಮಿಗಳೇ? ಕೇಳ್ಕೊಳಗೆ ಏನೈತೆ ಸ್ವಾಮಿ? ಗಟ್ಟಿ ಮುಟ್ಟ ದೇಹ, ದುಡ್ಡು ತಿನ್ನೋ ಶಕ್ತಿ, ಒಳ್ಳೇದನ್ನ ಕೆಟ್ಟದನ್ನ ಯೋಚನೆ ಮಾಡೋ ಬುದ್ಧಿ, ಅಪ್ಪ ಅವ್ವ ಮನೆ ಹೆಂಡ್ರು, ಒಟ್ನಾಗೆ ನೆಮ್ಮದಿಯಾಗಿ ಜೀವನ ಮಾಡೋಕೆ ಏನು ಕೊಡಬೇಕು ಎಲ್ಲ ಕೊಟ್ಟವನೆ. ಅಂಥದ್ರಾಗೆ ಇನ್ನೂ ಕೊಡು ಅಂದರೆ ಅದು ಅತ್ಯಾಸ ಆಗಿಲ್ವೇ? ಅದೂ ನಿಜನೇ ಅಣ್ಣ ಸ್ವಾಮಿಗಳೇ. ಸ್ವಾಮಿ ಶರಣಮಯ್ಯಪ್ಪ. ಅಣ್ಣ ಬಿಲ್ ಕೊಟ್ಟು ಬರ್ತೀನಿ. ಹಬ್ಬು ಆಗಿದ್ಯಾ? ಇಲ್ಲಕ್ಕೊಂದ ಸ್ವಾಮಿಗಳೇ ಬನ್ನಿ ಹೊರಡೋಣ. ಮಾಮ ಅಲ್ಲಿ ಸ್ವಾಮಿಗಳೇ ಒಂದು ನಿಮಿಷ. ಮುಗುದಿ ಸ್ವಾಮಿಗಳೇ, ಇದನ್ನ ಮಗು ಫೋಟೋ ಐತೆ, ಏನು ಬರ್ತೈತೆ ಓದಿ? ಅಣ್ಣ ಸ್ವಾಮಿಗಳೇ,
ಈ ಮಗು ಹೆಸರು ರಾಗ. ಇವ್ರ ಅಪ್ಪ ಅಮ್ಮ ಮಗು ಕಳೆದೋಗೈತೆ ಅಂತ ಪೇಪರ್ಗೆ ಹಾಕವ್ರೆ. ಯಾವ್ರಂದ ಕೊಡು. ಓಹೋ, ಬೆಂಗಳೂರಿನ ದೊಡ್ಡ ಸಾಹುಕಾರ ಮಗು ಸ್ವಾಮಿ ಇದು. ಅಪ್ಪನ ಹೆಸರು ಮೋಹನ್ ಜೋಶಿ. ಮನೆ ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ ಸ್ವಾಮಿ. ಫೋನ್ ನಂಬರ್ ಕೂಡ ಉಂಟು. ಈ ಫೋನ್ ನಂಬರಿಗೆ ಫೋನ್ ಮಾಡಮ್ಮ. ಸ್ವಾಮಿಗಳೇ, ಈ ಪೇಪರ್ ನಾವು ತಗೊಂಡು ಹೋಗ್ತೀವಿ. ಸ್ವಾಮಿ ಸರ್ ಹಬ್ಬ ನಾವು ಹೋಗಮ್ಮ. ಇನ್ನತ್ತ ಕುಂಕುಮ ತಗೊಂಡಮ್ಮ? ಅಮ್ಮ ತಗೊಂಡೆ. ಇನ್ನೊಂದು 4 ದಿನ ಇದ್ದು ವಿಶ್ರಾಂತಿ ತಗೊಂಡು ಹೋಗ್ಬೋದಾಗಿತ್ತೇನು. ನಮ್ಮಮ್ಮ ಇಲ್ಲೇ ಇರಬೇಕಾದ್ರೆ ಇಲ್ಲಿಗೆ ಬರ್ದೆ ಎಲ್ಲೂ ಹೋಗ್ಲಿ. ನಿಂಗೆ ಯಾವಾಗ ಬರಬೇಕು ಅನಿಸ್ತೈತೋ ಅವಾಗೆಲ್ಲ ಬರ್ತಾಯಿರು. ಚಂದಾಕಿರು ಮನೆ, ಚಂದಾಕಿರು ಮಣಿ. ಅಂದರೆ ಇನ್ನೊತ್ತನ್ನ ಹುಷಾರ ಕರ್ಕೊಂಡೋಗ್ಬಿಟ್ಟು ಬನ್ನಿ. ಸರಿ. ಹುಷಾರಾಗಿ ಹೋಗು. ಮೇಷ್ಟ್ರೆ, ಇದೇನು ಇಷ್ಟು ಬೇಗ ಹೊರಟ್ಬಿಟ್ಟಿದ್ದೀರಿ? ಇಲ್ಲ ಗೌಡ್ರೆ, ನಾನು ಹೊಡ್ತಾ ಇಲ್ಲ, ವಿನೋತ್ ಅವ್ರು ಮಾತ್ರ ಹೊಡ್ತಾ ಇರೋದು. ಮೇಷ್ಟ್ರೆ, ನಿಮ್ಮನ್ನೊಂದು ಮಾತು ಕೇಳಬೇಕು ಅಂದ್ಕೊಂಡಿದ್ದೆ. ನಿಮ್ಮ ಜವಾಬ್ದಾರಿಯಿಂದ ಮರ್ತುಬಿಟ್ರಲ್ಲ, ಹೆಂಗೆ? ಏನು ಹೇಳ್ತಿದ್ರಿ ಗೌಡ್ರೆ? ನೀನೇನು ಪುಟ್ಟಕ್ಕ, ದೊಡ್ಡವಳಾಗಿ ಇಂಥದ್ನೆಲ್ಲ ಹೇಳ್ಬೇಕಲ್ವೇ? ಯಾವ ವಿಷಯದ ಬಗ್ಗೆ ಹೇಳ್ತಿದ್ರಿ ಗೌಡ್ರೆ? ಮೇಷ್ಟ್ರೆ, ರೇಸ್ನಾಗೆ ನೀವು ಮುಂದೆ ಹೋಗ್ಬೇಕಾಗಿತ್ತು, ಅಂಥದ್ರಲ್ಲಿ ಕಂಟಿನ್ಯೂ ಮುಂದೆ ಹೋಗ್ಬಿಟ್ಟವ್ರೆ. ರೇಸ? ಸ್ನೇಹ ಕಂಟಿ ಸಿಹಿ ಸುದ್ದಿ ಕೊಟ್ಟಂಗೆ ನಿಮ್ಮ ಸುದ್ದಿ ಯಾವಾಗ ಅಂತ. ಗೌಡ್ರೆ, ಮಕ್ಕಳ ಮುಂದೆ ಹಿಂಗ ಮಾತಾಡೋದು? ಶಂಸವ್ವ, ಸ್ನೇಹ ಕಂಟಿ ಸಿಹಿ ಸುದ್ದಿ ಕೇಳಿ ಅದೇ ಖುಷಿನಾಗೆ ಮೇಷ್ಟ್ರನ್ನ ಕೇಳ್ಬಿಟ್ಟೆ. ತಪ್ಪು ತಿಳ್ಕೊಬೇಡಿ ಮೇಷ್ಟ್ರೆ. ಇದರಲ್ಲಿ ತಪ್ಪು ತಿಳ್ಕೊಳ್ಳೋದೇನಿದೆ ಗೌಡ್ರೆ? ಆದಷ್ಟು ಬೇಗ ನಾವು ಸಿಹಿ ಸುದ್ದಿ ಕೊಡ್ತೀವಿ. ಸ್ನೇಹ, ನೀನು ಜಡೆ ಹಾಕ್ಕೊಂಡು ಈ ಸ್ಕೂಲ್ ಬಟ್ಟೆ ಹಾಕ್ಕೊಂಡು ಒಯ್ತಾ ಇದ್ದಿದ್ದೆ ಈಗಲೂ ನನ್ನ ಕಣ್ಣು ಮುಂದೆ ಕಟ್ದಂಗೈತೆ. ಅಂಥದ್ರಾಗೆ ನಿನ್ನ ತಾಯಿ ಆಗ್ತಿರೋ ಹಿಸಿಯ ಕೇಳಿ ನಂಗೆ ಸ್ಯಾನೆ ಖುಷಿ ಆಯ್ತೈತೆ ಕಣವಿ. ಈ ಕೈನಾಗೆ ಸುಮಾ ಮಗೆ ಆಗಿದ್ದಾಗ ಆಡ್ಸಿದ ಆಟೆ ಅದಾದ್ಮ್ಯಾಕೆ ನಾನು ಯಾವ ಮಗಿನೂ ಆಡ್ಸಿಲ್ಲ. ಈಗ ನಮ್ಮ ಮನೆಯಾಗೆ ದೊಡ್ಡವ ಅಂತ ಕರೆಯೋ ಕೂಸು ಬತ್ತೈತೆ. ಕಂಗ್ರ್ಯಾಚುಲೇಷನ್ಸ್ ಸ್ನೇಹ ಅವರೇ. ಥ್ಯಾಂಕ್ಸ್ ಬಾಬಾ. ಅಕ್ಕ, ನೀನು ಖುಷಿ ನೋಡ್ತಿದ್ರೆ ನಂಗೆ ತುಂಬ ಭಯ ಆಗ್ತಿದೆ. ನಾನು ಹಿಂಗೆ ನಿಜ ಹೇಳೋದ್ರಿಂದ ನಿನಗಾಗೋ ನಿರಾಸೆ ಹೇಗಿರ್ಬೋದು ಅನ್ನೋ ಕಲ್ಪನೆಯೂ ಇದೆ. ಆದರೂ ನಾನು ನಿನ್ನ ಹತ್ರ ಸತ್ಯ ಹೇಳ್ಬಿಡ್ತೀನಿ. ಸಾನಾ, ನಿನ್ನ ನೋಡಿದ್ರೆ ಸಾನಿ ಖುಷಿ ಆಯ್ತೈತೆ ಕಣವಿ. ಕೆಲವೊಂದು ಮನೆಯಾಗೆ ಅಕ್ಕನಿಗಿಂತ ಮೊದಲು ತಂಗಿ ಗರ್ಭಿಣಿ ಆದರೆ ಮುಜುಗರ ಪಟ್ಕೊಂಡು ಮನೆಗೆ ಬರೋಕ್ಕಿಲ್ಲ ಅಂತಾರೆ. ನೀನು ನಿನ್ನ ತಂಗಿನ ಮನ್ಸಾರ ಹಾರಿಸೋಕ್ಕೆ ಮನೆಗೆ ಬಂದಿದ್ಯಲ್ಲ, ತುಂಬ ಸಂತೋಷ ಆಯ್ತು ಕಣವಿ. ಸಾನಾ, ನಿಂಗೆ ಮದುವೆ ಆಗಿ 1 ವರ್ಷ ಆಗ್ಲಿಲ್ವೇ? ಮತ್ತೇನಾರ ಸಮಸ್ಯೆ ಆಯ್ತೇನವ್ವ? ಅಮ್ಮ, ಈಗಿನ ಕಾಲದವ್ರ ಬಗ್ಗೆ ಗೊತ್ತಿದ್ದು ಹೀಗೆಲ್ಲ ಮಾತಾಡ್ತೀಯಲ್ಲ. ಗಂಡ ಹೆಂಡತಿ ಸ್ವಲ್ಪ ಆರಾಮಾಗಿರೋದಕ್ಕೆ ಮಗು ಬಗ್ಗೆ ಯೋಚನೆ ಮಾಡಿರಲ್ಲ. ಮತ್ತು ನಮ್ಮ ಸ್ನೇಹ 1 ವರ್ಷಕ್ಕೆ ಮಗಿ ಯೋಚನೆ ಮಾಡವಳೆ. ಸ್ನೇಹ, ನಿಮ್ಮ ಅಕ್ಕಂಗೆ ಮಗಿ ಆಗೋ ತನಕನ? ಅಮ್ಮ, ಅದು ಅವ್ರ ಇಷ್ಟ, ನಿಂಗೆ ಯಾಕಿದೆಲ್ಲ? ಸಹನಕ್ಕ, ಸ್ನೇಹ, ನೀವೇನೂ ಬೇಜಾರು ಮಾಡ್ಕೋಬೇಡಿ. ನೀ ಕುಡಿಯೋದಕ್ಕೆ ಜ್ಯೂಸ್ ತರಲಾ ಅಥವಾ ಕಾಫಿ ತರಲಾ? ಏನು ಬೇಡ, ಬರ್ಬೇಕಾದ್ರೆ ಊಟ ಮಾಡ್ಕೊಂಬಂದ್ವಿ. ಮೊದಲೇಕಿತ ಬಂದವ್ರೆ, ತಿನ್ನಕ್ಕೆ ಏನೋ ತಗೊಂಬರವ. ನಾನಿದ್ದಾಗ ಹಾಗೆ ಕಳಿಸ್ತೀನ ಮಾವಯ್ಯ. ಅಮ್ಮ ಬಾ. ಸ್ನೇಹ, ಹುಷಾರಾಗಿ ಓಡಾಡು. ಆಮ್ಯಾಕೆ ಗಾಡಿನಾಗೆಲ್ಲ ಓಡಾಡಬೇಡ. ಹೊಸು, ಇವಳನ್ನ ನೀವೇ ಹುಷಾರಾಗಿ ನೋಡ್ಕೋಬೇಕು. ಇವಳು ಓದ್ತಾ ಕುಂತ್ಕೊಂಡ್ಬಿಟ್ರೆ ಊಟ ತಿಂಡಿ ಮ್ಯಾಕೆ ಜ್ಞಾನನೇ ಇರೋಕ್ಕಿಲ್ಲ. ಸ್ನೇಹ,
ನಿಂಗೆ ವಾಂತಿ ಬರೋಂಗಾದ್ರೆ ಆಗಾಗ ನಿಂಬೆಣ್ಣು ವಾಸನೆ ತಕ್ಕೋ. ಹಂಗ್ಯಾಕೆ ನಿಂಗೆ ಇವನನ್ನ ಹೇಳ್ಕೋಬೇಕು ಅಂದರೆ ಹೊಸತವ ಹೇಳ್ಕೊ, ಇಲ್ಲ ನನಗೆ ಫೋನ್ ಮಾಡು, ನಾನು ಇಂಥವು ಮಾತಾಡ್ತೀನಿ. ಈಗ ಅಪ್ಪಯ್ಯ ಮನ್ಯಾಗ ಅವ್ರೆ ಅಂತ ಬರಕ್ಕಿಲ್ಲ ಅಂತ್ಯಾ? ಕೋಪ ಕಡಿಮೆ ಮಾಡ್ಕೊ. ಇಂಥ ಸಮಯದಾಗೆ ನಮ್ಗೆ ಹತ್ರ ಆದವರು ಜೊತೆಗಿರ್ಬೇಕು ಅಂತ ಬಯಸ್ತಾರೆ. ನೀವು ಸ್ನೇಹನ ಸಂದಾಗ ನೋಡ್ಕೋತೀರಾ ಅಂತ ನಂಬಿಕೆ ನನಗೈತೆ. ಸಾನಾ ಮೇಸ್ಟ್ರೆ, ಅತ್ತೆ ಕುಂತ್ಕೊಳ್ಳಿ. ನೀನು ವಿಷಯ ತಿಳಿಸಿದ ಮ್ಯಾಕೆ ನಂಗೆ ಮನೇಲಿರೋಕ್ಕೆ ಮನಸ್ಸೇ ಆಗಲಿಲ್ಲ. ಅದಕ್ಕೆ ಇವಳನ್ನ ನೋಡ್ಕೊಂಡು ಹೋಗುಮ ಅಂತ ಬಂದೆ. ಒಳ್ಳೇದು. ಅತ್ತೆ, ಸ್ನೇಹ ಚಿಕ್ಕವಳು, ಅವಳು ಈ ಸಮಯದಾಗೆ ಹೆಂಗೆ ನಡ್ಕೋಬೇಕು ಅಂತ ಗೊತ್ತಾಗಕ್ಕಿಲ್ಲ. ಅದಕ್ಕೆ ನೀವು ಅವನ ಸ್ಥಾನದಾಗ ನಿಂತು ಅವಳನ್ನ ಸಂದಾಗ ನೋಡ್ಕೋಬೇಕು. ಅವ್ವ ಮಗಳು ಸಂಬಂಧ ಆಟೊಂದು ಸಲೀಸಲ್ಲ ಸಾನ. ಅಲ್ಲದೆ ಅವ್ವನ ಸ್ಥಾನನ ಯಾರು ತುಂಬಕ್ಕೂ ಆಗಕ್ಕಿಲ್ಲ. ಆಟೆ ಅಲ್ಲ, ಬರೀ ತಾಯಿ ಆಗ್ತಿರೋ ಕಾರಣಕ್ಕೋ ಇಲ್ಲ ಮಗು ಎರ್ತಿರೋದ್ರಿಂದನೋ ಎಲ್ರು ಅವ್ವ ಅಂತ ಅನ್ನಿಸ್ಕೊಳ್ಳೋದು ಇಲ್ಲ. ಅವ್ವ ಆಗಕ್ಕೆ ಯೋಗ್ಯತೆ ಸಂಪಾದನೆ ಮಾಡಬೇಕು. ಜಿದ್ದದ್ ಬಿದ್ದು ತಾಯಿ ಆಗೋರ್ನ ಯಾರು ಯೋನು ಬಂಗಾರ ಅದೇ ಪಾಲ್ಟಿ ಅವ್ರು ಬಂದಿದ್ರು. ಪಕ್ಷದ್ದು 108 ಇರ್ತೈತಲ್ಲ. ಸ್ನೇಹನ ಬಗ್ಗೆ ಅತ್ತೆಗೆ ಬ್ಯಾಸರ ಐತೆ. ಹೊಸನು ಯಾವುದು ಚಿಂತೆನಾಗವ್ರೆ. ಒಬ್ಬಳೇ ಅವಳು ಏನು ಸುಧಾರಿಸ್ಕೋತಾಳೋ ಯೋನೋ. ಅಕ್ಕ ಸ್ನೇಹ ಹುಷಾರು ಕಣವಿ. ನಾನು ಇನ್ನೊಂದ್ಕಿಂತ ನೀನು ಬಂದು ನೋಡ್ಕೊಂಡು ಹೋಯ್ತೀನಿ. ಮಾವ ಹೊಸು ಒಬ್ಬತ್ತೀನಿ. ಇರಿ, ಕಾಪಿ ತರಕ್ಕೆ ಹೋಗೋರೆ. ಪರವಾಗಿಲ್ಲ, ಇನ್ನೊಂದ್ಸತಿ ಬಂದಾಗ ಊಟ ಮಾಡ್ಕೊಂಡು ಹೋಗ್ತೀವಿ. ಇವಾಗ ಮನೆಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಸರಿ ಮೇಸ್ಟ್ರೆ. ಹೊಸವ್ರೆ, ನಾವು ಬರ್ತೀವಿ. ಮಾವ ಅದಕ್ಕೆ ಹೋಗ್ಬತ್ತೀನಿ. ಆಯ್ತವ. ಸ್ನೇಹ ಹುಷಾರು ಕಣವಿ. ಯಾಕಮ್ಮ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಮತ್ತಿನ್ನೇನು ಮಾಡಲಿ ಅಮ್ಮ, ಅನಾಥೆ ಆಗಿರೋಳು ನನಗೆ ಒಳ್ಳೆ ಫ್ಯಾಮಿಲಿ ಸಿಗುತ್ತೆ, ಮುರುಳಿ ಅಂತ ಗಂಡ ಸಿಗ್ತಾನೆ ಅಂತ ನಿಮ್ಮ ಮಾತನ್ನ ಒಪ್ಕೊಂಡು ಇಲ್ಲಿ ತನಕ ಬಂದೆ. ಆದರೆ ಸಹನವ್ರು ಆಡ್ತಿರೋದು ನೋಡ್ತಿದ್ರೆ ನನಗೆ ತುಂಬಾ ಭಯ ಆಗ್ತಿದೆ. ಆ ಹಳ್ಳಿ ಗುಗ್ಗು ಮಾತಿಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಳು ಮೊದಲಿಂದನೂ ಮಾತಾಡ್ಕೊಂಡೇ ಬಂದಿರೋದು. ಕೇಳಿಲ್ವಾ, ಬೊಗಳೋ ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಬೊಗಳಲ್ಲ ಅಂತ. ಇವಳು ಸೇಮ್ ಅದೇ ಜಾತಿಗೆ ಸೇರಿದವಳು. ಆದರೂ ಸಹನವ್ರು ಹೀಗೆ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಈಗಲೂ ಅವಳು ಏನೂ ಮಾಡಿಲ್ಲ, ಸುಮ್ಮನೆ ನನ್ನ ಮಗನ ಹೆದರ್ಸೋಕ್ಕೆ ನಾಟಕ ಮಾಡ್ತಾ ಇದ್ದಾಳೆ ಅಷ್ಟೆ. ಇಲ್ಲ ಅಮ್ಮ, ಈ ವಿಷಯ ಇಲ್ಲಿಗೆ ನಿಲ್ಲೋ ಥರ ಕಾಣಿಸ್ತಾ ಇಲ್ಲ. ಅವ್ರ ಧೈರ್ಯ ನೋಡ್ತಾ ಇದ್ರೆ ನಾವು ಮಾಡ್ತಿರೋದು ನಾಟಕ ಅಂತ ಸಾಬೀತು ಮಾಡೋಕ್ಕೂ ಕಷ್ಟ ಏನಿಲ್ಲ. ಅಂಥದ್ದೆಲ್ಲ ಏನೂ ಇರೋಕ್ಕಿಲ್ಲ. ಬ್ಯಾಸರ ಇದ್ದಿದ್ರೆ ಬಂಗಾರಮ್ಮನವರು ನಮ್ಮ ಮನೆ ಗಂಟ ಬಂದು ಸಿಹಿ ಹಂಚ್ಬಿಟ್ಟು ಹೋಯ್ತಿದ್ರಾ? ಮನೆಗೆ ಬಂದು ಹೋದ್ರು ಸರಿ, ಆದರೆ ಬಂಗಾರಮ್ಮನವರು ಖುಷಿಯಾಗಿಲ್ಲ. ನನಗೂ ಅವ್ರ ಮನ್ಯಾಗ ವಾಕ್ ಬಂದಾಗಲೇ ಗೊತ್ತಾಗಿದ್ದು. ಹಂಗೇನು ಇರೋಕ್ಕಿಲ್ಲ. 108 ಅವಾರ ಊರು ಯಜಮಾನ್ಕೆ ನೋಡ್ಕೋಬೇಕು. ಏನೋ ಕೆಲಸದ ಒತ್ತಡದಾಗೆ ಹಂಗಿರ್ಬೇಕು ಆಟೆಯ. ಇಲ್ಲ ಆತ, ಬಂಗಾರಮ್ಮನವರು ಸ್ನೇಹನ ವಿಷಯದಲ್ಲಿ ಅಸಮಾಧಾನವಾಗಿದ್ದಾರೆ ಅನ್ಸುತ್ತೆ. ಅವ ಕೆಲವೊಂದು ವಿಷಯ ಅವ್ರು ನಡ್ಕೊಳ್ಳೋ ರೀತಿಲೇ ಗೊತ್ತಾಯ್ತದೆ. ಬಾಯ್ ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ.
ಹ್ಞೂ ಅವ್ವ, ಮನೆಗೆ ಮಗು ಬರುತ್ತೆ ಅಂದರೆ ಖುಷಿ ಆಗುತ್ತೆ. ಆದರೆ ಬಂಗಾರತ್ತೆ ಯಾಕೆ ಹೀಗೆ ಮಾಡ್ತಿದ್ದಾರೆ? ಸ್ನೇಹ ಖುಷಿ ವಿಚಾರ ಹೇಳ್ಕೊಳಕ್ಕೆ ಅಲ್ಲಿ ಕಂಟಿಯವ್ರಿಲ್ಲ. ಇಲ್ಲಿ ಬಂದು ನಿಂತವು ಹೇಳ್ಕೊಳಕ್ಕೆ ಈ ಮನೆಯಾಗೆ ಅಪ್ಪಯ್ಯ ಅವರೇ. ಅದಕ್ಕೆ ಅವಳು ಇಲ್ಲಿಗೆ ಬರೋಕ್ಕಿಲ್ಲ. ತಾಯಿ ಆಗ್ತಿರೋ ಹುಡುಗಿ ಸಂಕಟ ಪಟ್ರೆ ಒಳ್ಳೇದ ಇವಳು? ಈಗ ನಾನು ನೀವೊಂದು ಮಾಡು ಅಂತೀಯ? ಗೋಪಾಲನ್ನ ಕಳಿಸು ಅಂತೀವಿ. ನಾನಿರೋದ್ರಿಂದ ಸ್ನೇಹ ಬಿಮ್ಮನ್ಸಿ ಆಗಿದ್ರು ತವ್ರಿನ ಕಡೆಗೆ ಬರ್ತಿಲ್ಲ. ಅದ್ರ ಸಂಕಟ ನನಗೆ ಅರ್ಥ ಆಗ್ತೈತಿ. ಆದರೆ ನನಗೆ ಬೇರೆ ದಾರಿ ಇಲ್ಲ. ನನಗೆ ಕ್ಷಮಿಸ್ಬಿಡ್ರವ. ಈಗ ಅವಳಿಗೆ ಆರೈಕೆ ಮಾಡೋ ಹೊತ್ತು. ಗೊತ್ತಿಲ್ಲದೆ ಏನೇನೋ ತಿಂದುಬಿಟ್ರೆ ಕಷ್ಟ. ಮೊದಲೇ ಬಿರ್ಸಿನ ಹುಡುಗಿ, ಮ್ಯಾಕು ಕೆಳಕು ದಡಬಡ ಅಂತ ಓಡಾಡ್ಬಿಡ್ತಾಳೆ. ಸಾನ ಅವಳಿಗೊಸಿ ಜಾಪಾನ್ವಾಗಿರು ಅಂತ ಹೇಳ್ಬೇಕಾಯಿತು. ಅವ್ವ, ನನಗೆ ತಿಳಿದಿದ್ನೆಲ್ಲ ಹೇಳಿವ್ನಿ. ಈ ಟೈಮ್ನಾಗೆ ಬರೋ ಸಂದೇಹ, ಆತಂಕ ಇದನ್ನೆಲ್ಲ ಹೇಳ್ಕೊಳಕ್ಕೆ ಯಾರನ್ನ ಜೊತೆಗಿರ್ಬೇಕಲ್ವೇ? ನಿನ್ನ ತಂಗಿನೂ ನಿನ್ನಂಗೆಯ ಖುಷಿ ಬೇಕಾರ ಹಂಚ್ಕೊಂಡ್ಬಿಡ್ತಾಳೆ. ಸಂಕಟನ ಯಾರ ತಗೋ ಹೇಳ್ಕೊಳಕ್ಕಿಲ್ಲ. ಅಲ್ಲೊಳೊಬ್ಳೆ ಹೆಂಗಿರ್ತಾಳೋ ಯೋನೋ, ನನಗಂತೂ ಅವಳನ್ನ ಬಿಟ್ಟು ಬರೋ ಮನಸ್ಸೇ ಇರಲಿಲ್ಲ. ಅಲ್ಲಿ ಯಾರನ್ನ ಸುಮ್ಕಿ ನೀನು ಇಲ್ಲೇ ಎದ್ಬಿಡು ಅಂತ ಹೇಳಿದಿದ್ರೆ ನಾನು ಅಲ್ಲೇ ಎದ್ಬಿಡ್ತಿದ್ದೆ.